ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ. ಇದು ಶುಕ್ರವಾರದ ವಿಡಿಯೋ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಅವತ್ತಿನ ವಿಡಿಯೋ ಅವತ್ತೇ ಹೆಚ್ಚು ನಾನು ಶೇರ್ ಮಾಡ್ಕೊಳ್ಳೋದು. ಕೆಲವು ಬಾರಿ ಲೇಟ್ ಆಯಿತು ಅಂದಾಗ 2 ದಿನದ ವಿಡಿಯೋ ಒಂದಿನನೇ ಬೇಕಾದರೆ ಶೇರ್ ಮಾಡ್ಕೊಳ್ತೀನಿ. ಇವತ್ತು ಶುಕ್ರವಾರ, ಮಹಾಲಕ್ಷ್ಮಿ ಅನುಗ್ರಹ, ದುರ್ಗಾದೇವಿಯ ಅನುಗ್ರಹ, ಶಕ್ತಿ ದೇವತೆಯ ಅನುಗ್ರಹ ಪಡ್ಕೊಳ್ಳುವಂತಹ ಒಂದು ವಿಶೇಷ ದಿನ ಶುಕ್ರವಾರ ಅಂತ ಹೇಳಬಹುದು. ಇವತ್ತು ಒಂದು ವಿಶೇಷವಾದ ಡೈಲಿ ಬ್ಲಾಗೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ನಾನು ನನ್ನ ಮಕ್ಕಳು ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ಒಂದು ಟೆಂಪಲ್ ವ್ಲಾಗ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ. ನಮ್ಮ ಮನೆಯವರು ಹೋಗೋಕ್ಕೆ ಒಂದು ತಿಂಗಳು ಮುಂಚಿತವಾಗಿ ಒಟ್ಟಿಗೆ ನಾನು ಆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಬಂದ್ವಿ. ಅದಾದ ಮೇಲೆ ಇವತ್ತೇ ನಾನು ಹೋಗ್ತಾ ಇರೋದು. ನಮ್ಮ ಮನೆಯವ್ರಿಗೆ ನಾನು ಹೇಗೆ ರಾಯರನ್ನ ನನ್ನ ಅಂತರಂಗ ದೈವ ಅಂತ ಹೇಳ್ತೀನೋ, ನಮ್ಮ ಮನೆಯವ್ರಿಗೆ ಅವರು ಚೈಲ್ಡ್ಹುಡ್ ಡೇಸಿಂದ, ಅವರು ಹುಟ್ಟಿದಾಗಿಂದ ನೋಡಿ, ಅವ್ರು ಹೋಗೋದು 3 ದಿನ ಅನ್ನಂಗೂ ಸಹ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡಿದ್ದಾರೆ. ಅಂದರೆ ನಮ್ಮ ಮನೆಯವ್ರು ಹೋಗಿದ್ದು ಸೋಮವಾರ. ಶುಕ್ರವಾರ ಸಂಜೆ ನನ್ನ ದೊಡ್ಡ ಮಗನನ್ನು ಕರ್ಕೊಂಡು ದೇವಸ್ಥಾನಕ್ಕೆ, ಅದೇ ನನಗೇನು ಹೋಗ್ತಾ ಇದ್ದೀನೋ ಆ ದೇವಸ್ಥಾನಕ್ಕೆ ಹೋಗಿ ಬಂದು ನೋಡಿ, ಹುಟ್ಟಿದಾಗಿಂದ ಆ ದೇವಸ್ಥಾನ ನೋಡಿ ತುಂಬ ಭಕ್ತಿ ನಮ್ಮ ಮನೆಯವ್ರಿಗೆ. ಅಮ್ಮನವರು ಅಂದರೆ ಎಲ್ಲಿಲ್ಲದ ಭಕ್ತಿ. ಬೆಳಗ್ಗೆ ತಿಂಡಿ ತಿನ್ನೋಕ್ಕೆ ಮುಂಚಿತವಾಗಿ ಕೂಡ ಒಂದು ಸಲ ಹೋಗಿ ದರ್ಶನ ಮಾಡ್ಕೊಬಂದು ತಿನ್ನುವಂಥ ಅಭ್ಯಾಸನ ನಮ್ಮ ಮನೆಯವ್ರು ಮಾಡಿಕೊಂಡಿದ್ರು. ಅಷ್ಟು ಆರಾಧನೆ ಮಾಡ್ತಾಯಿದ್ರು ಅಮ್ಮನವ್ರನ್ನ. ಆ ದೇವಸ್ಥಾನಕ್ಕೆ 1 ವರ್ಷ ಇವತ್ತು ಹೋಗ್ತಾ ಇದ್ದೀನಿ. ಯಾರೋ ಏನೋ ಹೇಳ್ತಿದ್ರು, ನಮ್ಗೆ ಆಗದೆ ಇರೋರು ನಾವು ಯಾವ ದೇವ್ರನ್ನ ಆರಾಧಿಸ್ತೀವಿ, ಯಾವ ದೇವ್ರನ್ನ ನಾವು ತುಂಬ ನಂಬಿ ಅವ್ರನ್ನ ಪೂಜಿಸ್ತಾ ಇರ್ತೀವಿ, ದೇವ್ರಿಗೂ ಬಾಯಿ ಕಟ್ ಮಾಡಿಬಿಡ್ತಾರೆ ಅಂತ ಹೇಳ್ತಿದ್ರು. ನಾನಿವಾಗ ಒಂದು ಈ ರೀತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಫಸ್ಟು ನಮ್ಮ ಊರಲ್ಲಿರುವ ಶಕ್ತಿ ದೇವಸ್ಥಾನಗಳನ್ನ ದರ್ಶನ ಮಾಡಬೇಕು. ಎಷ್ಟು ದೇವ್ರಿಗೆ ಮಾಡ್ತೀರಿ ಹಾಗಾದರೆ? ಎಲ್ಲ ದೇವ್ರಿಗೂ ಕೂಡ ಬಾಯಿ ಕಟ್ ಮಾಡುವಂಥ ಶಕ್ತಿ ನಿಮ್ಗಳಿಗಿದೆಯಾ? ಅಂಥ ಮನುಷ್ಯರು ಇದ್ದಾರಾ? ನೋಡೋಣ ಅಂತ ಅಂದ್ಕೊಂಡು ಶಕ್ತಿ ದೇವಿಯ ಆರಾಧನೆ ನಾನು ಈಗಲಿಂದ ಅಲ್ಲ, ಸುಮಾರು ವರ್ಷಗಳಿಂದನೂ ಸಹ ನಾನು ಅಮ್ಮನವ್ರನ್ನ ಶುಕ್ರವಾರ ಮಂಗಳವಾರ ಬಿಡದ ಹಾಗೆ ನಾನು ಸೇವೆ ಮಾಡ್ಕೊಂಡು ಬಂದಿದ್ದೀನಿ. ಬೆಂಗಳೂರಲ್ಲಿದ್ದಾಗ ಇವತ್ತು ಅವ್ರ ನಾಮ ಸ್ಮರಣೆ ಇಲ್ಲದೇ ನಾನು ದೀಪ ಹಚ್ಚೋದಿಲ್ಲ. ಪಟಾಲಮ್ಮ ಅಂತ ಹೇಳಿ ಬಸವೇಶ್ವರ ನಗರದಲ್ಲಿ ಒಂದು ಪುಟ್ಟ ಪಟಾಲಮ್ಮನವರ ಗುಡಿ ಇತ್ತು. ಅಮ್ಮನವರು ನನ್ನನ್ನು ತುಂಬ ಕೈ ಹಿಡ್ದಿದ್ರು. ಸುಮ್ಮನೆ ನಾನು ಹೇಳಬಾರ್ದು, ಇವತ್ತು ಅಲ್ಲ, ಈ ದೇಹದಲ್ಲಿ ಉಸಿರಿರೋವರೆಗೂ ಕೂಡ ಅಮ್ಮನವ್ರನ್ನ ನಾನು ನೆನ್ಕೋತೀನಿ. ನಾನೀಗ ಎಲ್ಲೋ ಇದ್ದೀನಿ, ಅಮ್ಮನವ್ರು ಬೆಂಗಳೂರಲ್ಲಿ ಅವರ ಒಂದು ದೇವಸ್ಥಾನ ಇರುವಂಥದ್ದು. ದೀಪ ಹಚ್ಚಬೇಕಾದ್ರೆ ಅಮ್ಮನವ್ರ ಹೆಸರು ಹೇಳ್ಕೊಂಡೇ ದೀಪ ಹಚ್ಚುತ್ತೀನಿ ನಾನು, ಪಟಾಲಮ್ಮನವರು. ಹಿಂಗೆ ಅದಾದಮೇಲೆ ನಾನು ಬೆಂಗಳೂರಲ್ಲಿದ್ದರೂ ಸಹ ವರ್ಷಕ್ಕೆ ಸತತ ನಾನು ಒಂದು 3 ತಿಂಗಳಿಗೊಂದು ಸಲ 6 ತಿಂಗಳಿಗೊಂದು ಸಲನಾದರೂ ಸಹ ಆರತಿ ಉಕ್ಕಡಕ್ಕೆ ಬರ್ತಾಯಿದ್ವಿ ನಮ್ಮ ಮನೆಯವರು. ನಾನು ಅಲ್ಲೂ ಅಮ್ಮನವ್ರನ್ನ ಆರಾಧನೆ ಮಾಡೋದು ತುಂಬ ನಂಬಿಕೆಯಿಂದ ಮಾಡ್ತಾಯಿದ್ದೆ. ಇನ್ನು ನಮ್ಮ ಊರುಗಳಲ್ಲಿ ಬಂದರೆ, ನನ್ನ ತವರು ಬಂದರೆ ಪಿರಿಯಾಪಟ್ಟಣದ ಅಮ್ಮ ಅಂತ ನೀವು ಕೇಳಿರ್ತೀರಿ. ತುಂಬ ಜನಕ್ಕೆ ಗೊತ್ತಿದೆ. ಪಿರಿಯಾಪಟ್ಟಣದ ಅಮ್ಮ ಅಂತ ಹೇಳ್ತಾರೆ, ಮಸಾಣಿಕಮ್ಮ ಅಂತ ಹೇಳ್ತಾರೆ. ಅಮ್ಮನವ್ರನ್ನೂ ಕೂಡ ನಾವು ತುಂಬ ಆರಾಧನೆ ಮಾಡ್ತಾಯಿದ್ವಿ. ಇದಾದ ಮೇಲೆ ನಮಗೆ ನಮ್ಮ ತಂದೆ ಮನೆ ಕುಲದೇವರು, ಹೆಣ್ದೇವರು ಬಂದು ಎಲ್ಲಮ್ಮ ತಾಯಿ. ಅವರನ್ನಂತೂ ನೆನ್ಕೊಳ್ದಿರೋ ಕ್ಷಣಗಳೇ ಇಲ್ಲ. ಅದಾದಮೇಲೆ ನಮ್ಮ ಮನೆಯ ದೇವರು ಪಾರ್ವತಮ್ಮ ಹೆಣ್ಣು ದೇವರು. ಮೈಲಾರಲಿಂಗೇಶ್ವರ ಗಂಗಿಮಾಳವನ್ನು ಕೂಡ ಆರಾಧಿಸ್ಬೋದು, ಪಾರ್ವತಮ್ಮನವ್ರನ್ನು ಕೂಡ ಆರಾಧನೆ ಮಾಡುವಂಥದ್ದು. ಇದಾದ ಮೇಲೆ ಗ್ರಾಮ ದೇವತೆಯರು ಅಂತ ಇರ್ತಾರೆ. ಅವರ ಅನುಗ್ರಹನೂ ಕೂಡ ಖಂಡಿತ ಪ್ರತಿಯೊಬ್ಬರ ಮೇಲೂ ಕೂಡ ಇರಲೇಬೇಕು. ಗ್ರಾಮ ದೇವತೆ ಅಂತ ನಾವು ನಮ್ಮ ಪೂರ್ವಿಕರು ಪಾರಂಪರಿಕವಾಗಿ ನಡೆಸ್ಕೊಂಡು ಬಂದಿರ್ತಾರೆ. ಅಮ್ಮನವ್ರನ್ನ ಆರಾಧನೆ ಮಾಡುವಂಥದ್ದು, ಊರ ಹಬ್ಬ ಮಾಡುವಂಥದ್ದು, ಇವೆಲ್ಲ ಕೂಡ ರೂಢಿಯಲ್ಲಿರುತ್ತಲ್ವ. ಅಮ್ಮನವ್ರನ್ನ ಗ್ರಾಮ ದೇವತೆಯೂ ಕೂಡ ನಮಗೆ ಅವರ ಅನುಗ್ರಹನೂ ಕೂಡ ಖಂಡಿತ ಬೇಕು. ಈಗ ನಮ್ಮನೆಯವರು ತುಂಬ ಚಿಕ್ಕವರಿಂದನೂ ಇಲ್ಲೇ ಬೆಳೆದಿದ್ದು ಆದ್ದರಿಂದ ಇವ್ರನ್ನ
ತಾಯಿನ ಅಮ್ಮನವ್ರನ್ನ ತುಂಬ ಭಕ್ತಿಯಿಂದ ಪೂಜಿಸ್ತಾ ಇದ್ದರು ನಮ್ಮ ಮನೆಯವರು. ಬೆಂಗಳೂರಿಂದ ಬಂದಾಗಲೂ ಸಹ ಹಬ್ಬಾರಿ ದಿನಕ್ಕೆ ನಾವು ಇಲ್ಲಿಗೆ ಬರಬೇಕಿತ್ತು ಹುಣಸೂರಿಗೆ. ಆವಾಗಲೂ ಸಹ ಬೆಳಗ್ಗೆ ಸ್ನಾನ ಮಾಡಿದ ತಕ್ಷಣ ಹೋಗಿ ಅಮ್ಮನವ್ರ ದರ್ಶನ, ಪಕ್ಕದಲ್ಲೇ ಇದ್ದಂಥ ದೇವಸ್ಥಾನ ಹೋಗಿ ದರ್ಶನ ಮಾಡಿಕೊಂಡು ಅಲ್ಲಿರುವಂಥ ಭಸ್ಮನ ಹಚ್ಕೊಂಡ್ಬಂದ್ರೇ ಅವ್ರಿಗೆ ಸಮಾಧಾನ ಆಗ್ತಿತ್ತು. ನೋಡಿ, ಹೋಗೋಕ್ಕೆ ಬರೀ 3 ದಿನ ಮುಂಚಿತವಾಗಿ ದರ್ಶನ ಮಾಡ್ಕೊಂಡು ಬಂದರು. ಮುಂದಿನ ಜನ್ಮದಲ್ಲಿ ಬರ್ತೀನಿ, ನಾನು ಹೊರಡ್ತೀನಿ ಅಂತ ಗೊತ್ತಿಲ್ಲ. ಶುಕ್ರವಾರ ಅಮ್ಮನವ್ರ ದರ್ಶನ ಮಾಡಿದ್ದಾರೆ, ಭಾನುವಾರ ಮೈಲಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದೀವಿ, ಸೋಮವಾರ ನಮ್ಮನ್ನು ಬಿಟ್ಟು ಆಗಲಿಕ್ಕೆ ನಾನು ಅವರನ್ನು ನೋಡಿದಂಥದ್ದು. ಪುಣ್ಯವಂತರಲ್ವ ನಮ್ಮ ಮನೆಯವರು, ಎಲ್ಲನೂ ಒಂದು ಹಂತವಾಗಿ ಮಾಡ್ಕೊಂಡು ಬಂದರು. ಅಲ್ಲಿಗೆ ಹೋಗ್ತಾ ಇದ್ದೀನಿ, ಸರ್ವಸ್ವವನ್ನು ಕಳ್ಕೊಂಡು ಅಮ್ಮನವ್ರ ಮುಂದೆ ಹೋಗಿ ನಿಂತ್ಕೊಳ್ತಾ ಇದ್ದೀನಿ. ಹಿಂಗೆ ಮುಂದೆ ಹೋಗ್ತಾ ಯಾವ್ಯಾವ ನಮ್ಮ ಗ್ರಾಮಗಳಲ್ಲಿ ದೇವಸ್ಥಾನಗಳಿದೆ ಅಲ್ಲಿಗೆ ನಿಮ್ಮನ್ನು ಪ್ರತಿ ಶುಕ್ರವಾರ ದರ್ಶನ ಮಾಡಿಸುವಂಥದ್ದನ್ನು ಖಂಡಿತ ಮಾಡ್ತೀನಿ. ತುಂಬ ಶಕ್ತಿ, ತುಂಬ ಪವರ್ಫುಲ್ ದೇವಸ್ಥಾನಗಳನ್ನ, ಶಕ್ತಿ ದೇವಸ್ಥಾನಗಳನ್ನ, ನಿಮಗೆ ಹೆಣ್ಣು ದೇವತೆಯ ಶಕ್ತಿ ದೇವಸ್ಥಾನಗಳನ್ನ ನಿಮ್ಮ ಮುಂದೆ ತೋರಿಸುವಂಥದ್ದನ್ನು ಮಾಡಬೇಕು ಪ್ರತಿ ಶುಕ್ರವಾರ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಬನ್ನಿ, ತಡ ಮಾಡೋದು ಬೇಡ, ಹೋಗಿ ಬರೋಣ. ಅಲ್ಲೋಗಿ ನನ್ನ ಮಾತನ್ನು ಮುಂದುವರಿಸ್ತೀನಿ. ಅಮ್ಮನವ್ರ ದರ್ಶನನ ನಿಮಗೂ ಕೂಡ ಮಾಡಿಸ್ತೀನಿ. ಬನ್ನಿ, ಹೋಗಿ ಬರೋಣ. ಸ್ನೇಹಿತರೆ, ನೋಡ್ತಾ ಇದ್ದೀರಿ ಅಮ್ಮನವರ ದರ್ಶನ. ಅಮ್ಮನವರು ಅಂತ ಹೇಳಿದ್ರೆ ಹುಣಸೂರಿನ ಮುತ್ತುಮಾರಿಯಮ್ಮ ದೇವಸ್ಥಾನದ ಒಂದು ದರ್ಶನ, ಅಮ್ಮನವರ ದರ್ಶನ ಕೂಡ ನೀವು ಮಾಡ್ತಾ ಇದ್ದೀರಿ. ಇವತ್ತು ಶುಕ್ರವಾರ, ಜೊತೆಗೆ ಸಂಕಷ್ಟಹರ ಗಣಪತಿಯ ಒಂದು ವಿಶೇಷ ದಿನ ಅಂತ ಕೂಡ ಹೇಳಬಹುದು. ನಾನು ಮೊದಲೇ ಹೇಳಿದ್ದೀನಿ, ಅಮ್ಮನವರ ಶಕ್ತಿ ಅಪಾರ ಅಂತ ಹೇಳಬಹುದು. ನೀವು ಏನೇ ಅರಿಕೆ ಮಾಡಿಕೊಂಡ್ರೂ ಕೂಡ ಶೀಘ್ರದಲ್ಲಿ ಅನುಗ್ರಹ ಮಾಡುವಂಥ ಒಂದು ಶಕ್ತಿ ದೇವತೆ ಅಂತ ಹೇಳಬಹುದು. ಮುತ್ತುಮಾರಿಯಮ್ಮ ಅವರ ಮಹಾಮಂಗಳಾರತಿ ಕೂಡ ಇಲ್ಲಿಗ ಜರುಗ್ತಾ ಇದೆ. ಜೊತೆಗೆ ಇವತ್ತು ಅಲ್ಲಿ ಒಬ್ಬ ಹೆಣ್ಮಗಳು ಬರ್ತ್ಡೇ ಇತ್ತು. ಬರ್ತ್ಡೇ ವಿಶೇಷವಾಗಿ ಸೇವಾರ್ಥಕರು ಅನ್ನದಾಸೋಹ ಕಾರ್ಯಕ್ರಮ ಮತ್ತು ವಿಶೇಷ ಪೂಜೆ ಕೂಡ ಇಟ್ಕೊಂಡಿದ್ರು. ಮಹಾಮಂಗಳಾರತಿ ನೋಡಿ ಅಮ್ಮನವರು ಎಲ್ಲರೂ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರು ಬಂದು ಬೆಳ್ಳಿ ರಥ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇದು ನಿಮ್ಮಗಳ ಗಮನಕ್ಕೆ 29 ತಾರೀಕು ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಸಿದ್ದರಾಮಯ್ಯನವರು, ಎಸ್ ಸಿ ಮಾದೇವಪ್ಪನವರು, ಹಲವಾರು ಸಚಿವರು ಕೂಡ ಬರ್ತಾ ಇದ್ದಾರೆ. ಹೀಗಾಗಿ 29 ತಾರೀಕು ಬೆಳಿಗ್ಗೆ 10:30 ಗಂಟೆಗೆ ಮಾನ್ಯ ಸಿದ್ದರಾಮಯ್ಯನವರು ಬಂದು ಈ ಬೆಳ್ಳಿ ರಥ ಉದ್ಘಾಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನು ಕೂಡ ಹೇಳ್ತಾ
ಇವತ್ತು ಏನು ಪುಷ್ಪ ಅವರು ಹುಟ್ಟು ಹಬ್ಬನ ಆಚರಣೆ ಮಾಡಿಕೊಳ್ತಾ ಇದ್ದಾರೆ, ಅವರಿಗೆ ನಮ್ಮ ಟ್ರಸ್ಟ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಕೂಡ ಹೇಳ್ತಾ, ಆನಂದರಾಜ್ ನಮ್ಮ ತೋಟದ ರಾಮಣ್ಣ ಅವರ ಮಕ್ಕಳು ಇವತ್ತು ಎಲ್ಲರೂ ಸೇರಿ ಇವತ್ತು ಅನ್ನದಾನದ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ಕುಟುಂಬದವ್ರು ಎಲ್ರಿಗೂ ಕೂಡ ಆ ತಾಯಿ ಮುತ್ತುಮಾರಮ್ಮ ಆಯಸ್ಸು ಆರೋಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ವಿಶೇಷವಾಗಿ ಭಕ್ತಾದಿಗಳಿಗೂ ಕೂಡ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ನಾವು ಅಮ್ಮನವರಿಗೆ ಚಿನ್ನದ ಕಿರೀಟ ಮಾಡಿಸ್ತಾ ಇದ್ದೀವಿ. 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಮ್ಮನವರಿಗೆ ಚಿನ್ನದ ಕಿರೀಟ ಈಗಾಗಲೇ ಸುಮಾರು 1 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೀವಿ. ಇನ್ನೂ 1 ಕೋಟಿ ರೂಪಾಯಿಗಳನ್ನು ಕೊಡಬೇಕಾಗ್ತದೆ. ಹೀಗಾಗಿ ನಾನು ಕೂಡ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ಇನ್ನು ನೀವು ಕೈಲಾದ ಮಟ್ಟಿಗೆ 100, 500, 1000 ಎಷ್ಟು ಬೇಕಾದರೂ ಅಮ್ಮನವರ ಚಿನ್ನದ ಕಿರೀಟಕ್ಕೆ ನೀವು ಕೊಡಬೇಕು ಅಂತ ನಾನು ಕೈ ಮುಗಿದು ಕೇಳ್ಕೊಂಡು, ಮತ್ತು 29ನೇ ತಾರೀಕು ಏನು ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ದಯವಿಟ್ಟು ತಾವೆಲ್ಲರೂ ಕೂಡ ಅವತ್ತಿನ ಬರಬೇಕು, ಆ ಕಾರ್ಯಕ್ರಮನ ನಿಂತು ತಾವೆಲ್ಲರೂ ಕೂಡ ನಡೆಸ್ಕೊಳ್ಬೇಕು ಅಂತ ಮಾತನ್ನು ಕೂಡ ಹೇಳ್ತಾ, ಮತ್ತೊಮ್ಮೆ ಪುಷ್ಪ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ, ಏನು ನಮ್ಮ ಆನಂದರಾಜು ಮತ್ತು ನಮ್ಮ ಏನು ತೋಟದ ರಾಮಣ್ಣ ಅವ್ರ ಕುಟುಂಬದವರು ಎಲ್ಲರೂ ಕೂಡ ಬಂದಿದ್ದಾರೆ, ನೀವೆಲ್ಲರೂ ಕೂಡ ಬಂದಿದ್ದೀರಿ. ನಮ್ಮ ತೋಟದ ರಾಮಣ್ಣ ಅವ್ರ ಕುಟುಂಬದವರು ಎಲ್ಲರೂ ಬಂದಿದ್ದಾರೆ, ಅವರೆಲ್ಲರಿಗೂ ಕೂಡ ಅಭಿನಂದನೆಗಳು ಕೂಡ ಸಲ್ಲಿಸ್ತಾ, ಈಗ ನಮ್ಮ ಟ್ರಸ್ಟ್ ವತಿಯಿಂದ ನಮ್ಮ ಆನಂದ ಪುಷ್ಪ ಅವರಿಗೆ ನೋಡಿದ್ರಿ, ಮಹಾಮಂಗಳಾರತಿ ಕೂಡ ಆಯಿತು. ಇವತ್ತಿನ ಸೇವಾರ್ಥಕರಿಗೆ ಸನ್ಮಾನ ಕೂಡ ಅಲ್ಲಿ ಮಾಡಲಾಯಿತು. ತುಂಬ ಜನ ಕೂಡ ಸೇರಿದ್ರು. ಇವರು ಇಲ್ಲಿನ ಟ್ರಸ್ಟ್ ಅಧ್ಯಕ್ಷರಾಗಿ ಮಾತಾಡ್ತಾ ಇರುವಂಥವರು. ಅನ್ನದಾಸೋಹ ಕೂಡ ಇತ್ತು, ಪ್ರಸಾದನ ಅಂದರೆ ಊಟ ಮಾಡಿಕೊಂಡು ಕೂಡ ನಾನು ಬಂದೆ. ಅಲ್ಲಿ ಯಾವುದೇ ಕ್ಲಿಪ್ಪಿಂಗ್ಸ್ನ ತೊಗೊಳಕ್ಕಾಗಲಿಲ್ಲ. ಅಮ್ಮನವರು ಮುತ್ತುಮಾರಿಯಮ್ಮ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ, ನೆಕ್ಸ್ಟ್ ಇಲ್ಲೇ ಒಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ದೇವಸ್ಥಾನದಿಂದ ಕಬ್ಬಿನ ಹಾಲನ್ನ, ತುಂಬ ಬಿಸಿಲಿದೆ, ಕಬ್ಬಿನ ಹಾಲನ್ನು ತೊಗೊಂಡು ಅಂದರೆ ಕಬ್ಬಿನ ಜ್ಯೂಸ್ ತೊಗೊಂಡು ಮನೆ ಕಡೆ ಹೊರಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಿ, ನಮ್ಮ ಹುಣಸೂರಲ್ಲಿ ಇವತ್ತಂತೂ ತುಂಬ ಬಿಸಿಲಿತ್ತು. ಬನ್ನಿ ಮನೆಗೆ ಹೋಗೋಣ. ಮನೇಲಿ ಹೋಗಿ ಒಂದು ಸ್ವಲ್ಪ ಮಾತನ್ನು ಮುಂದುವರಿಸ್ತೀನಿ. ನೋಡಿದ್ರಲ್ವಾ, 2 ಕಣ್ಣು ಸಾಲದು ಅಮ್ಮನವ್ರನ್ನ ದರ್ಶನ ಮಾಡೋಕ್ಕೆ ಅಂತ ಹೇಳ್ಬೋದು. ಮುತ್ತುಮಾರಿಯಮ್ಮ ಅಂತ ಹೇಳಿ ಹುಣಸೂರಿನ ಗ್ರಾಮ ದೇವತೆ ಅಂತ ತುಂಬ ಪ್ರಸಿದ್ಧವಾದ ದೇವಸ್ಥಾನ ಅಂತ ಹೇಳಬಹುದು. ನೋಡಿದ್ರಿ, ಶುಕ್ರವಾರ ಮತ್ತು ಆಷಾಢದಲ್ಲಿ, ಧನುರ್ಮಾಸದಲ್ಲಿ, ಹೀಗೆ ವಿಶೇಷ ದಿನಗಳಲ್ಲಂತೂ ಜನಸಾಗರನೇ ಸೇರುತ್ತೆ. ಅಲ್ಲಿ ದಿನೇ ಭಕ್ತಾದಿಗಳು ಜಾಸ್ತಿ ಆಗ್ತಾ ಇದ್ದಾರೆ, ಹೊರತು ಕಡಿಮೆ ಅಂತೂ ಇಲ್ಲ. ಅಮ್ಮನವರ ಒಂದು ಶಕ್ತಿ ಅಪಾರ ಅಂತ ನಾನು ಹೇಳಬಹುದು. ಅಲ್ಲಿ ಎಷ್ಟೊಂದು ಹರಕೆಗಳನ್ನ ತೀರಿಸ್ತಿದ್ದಾರೆ ಅಂತ ಹೇಳಿದ್ರೆ, ಅವ್ರಿಗೆ ಏನು ಹರಕೆ ಮಾಡ್ಕೊಂಡಿರ್ತಾರೋ ಅದು ಈಡೇರಿದ ಮೇಲಲ್ವ ತೀರ್ಸೋಕ್ಕೆ ಸಾಧ್ಯ. ಅಷ್ಟೊಂದು ಹರಕೆಗಳು ಅಲ್ಲಿ ತೀರಿಸ್ತಾ ಇರುವಂಥದ್ದು. ಈಗ ಇದೇ ತಿಂಗಳು 29ನೇ ತಾರೀಕು ಬೆಳ್ಳಿ ರಥೋತ್ಸವ ಕೂಡ ಇದೆ. ಮಾನ್ಯ ಮುಖ್ಯಮಂತ್ರಿಗಳಾದ ನಮ್ಮ ಈಗಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯಜಿಯವರು ಈ ನಮ್ಮ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಆದ್ದರಿಂದ ಮತ್ತು ಚಿನ್ನದ ಕಿರೀಟ ಧಾರಣೆಯನ್ನು ಕೂಡ ಸದ್ಯದಲ್ಲೇ ನಡೆಯುತ್ತೆ. ಅಲ್ಲಿ ಹೇಳ್ತಾಯಿದ್ರು, ಅಲ್ಲಿನ ಅಧ್ಯಕ್ಷರು, ನಮ್ಮ ಮುತ್ತುಮಾರಿಯಮ್ಮ ದೇವಸ್ಥಾನದ ಈಗಿನ ಅಧ್ಯಕ್ಷರು ಮಾತಾಡ್ತಾಯಿದ್ರು, ನೀವು ಕೇಳ್ಕೊಂಡ್ರಿ ಅಂತ ಅಂದ್ಕೊಳ್ತೀನಿ. 2 ಕೋಟಿ ಏನೋ ಆಗ್ತಾ ಇರುವಂಥ ಚಿನ್ನದ ಕಿರೀಟ ಅಮ್ಮನವ್ರಿಗೆ ರೆಡಿ ಆಗ್ತಾ ಇದೆ. ತುಂಬ ಪವರ್ಫುಲ್ ಶಕ್ತಿ ದೇವತೆ ಮಾತ್ರ, 2 ಮಾತಿಲ್ಲ. ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ಅಲ್ಲಿಗೆ ಸಂಬಂಧಪಟ್ಟಂಥ ಅಲ್ಲಿನ ಹಿನ್ನೆಲೆ, ಅಮ್ಮನವರ ಒಂದು ಹಿನ್ನೆಲೆ ಏನು, ಯಾವ ರೀತಿಯಲ್ಲಿ ಉದ್ಭವ ಆಗಿದ್ದು, ಆಕೆಯ ಮಹಿಮೆಗಳೇನು ಅನ್ನೋದನ್ನು ಅಲ್ಲೇ ನಾನು ಒಂದಿನ ವಿಡಿಯೋ ಮಾಡಿ ಅಲ್ಲಿರುವಂಥ ಸ್ಥಳೀಕರ ಹತ್ರ ಮಾತಾಡಿಸ್ತೀನಿ. ಅಲ್ಲಿನ ಗೌರವ ಅಧ್ಯಕ್ಷರಾಗಲಿ, ಅಲ್ಲಿನ ಮೆಂಬರ್ಸ್ಗಳೆಲ್ಲ ಇದ್ದಾರೆ ಟ್ರಸ್ಟ್ದು, ಅಲ್ಲೂ ಕೂಡ ಯಾರೆಲ್ಲ ಇದ್ದಾರೋ ಅವ್ರ ಹತ್ರ ಮಾತಾಡಿಸುವಂಥ ಪ್ರಯತ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ನಾನು ಮಾಡ್ತೀನಿ. ತುಂಬ ಶಕ್ತಿ ಇದೆ. ಮದುವೆ ಆಗದೆ ಇರೋರಿಗೆ ಮದುವೆ ಯೋಗ ಬರುವಂಥದ್ದು, ಮಕ್ಕಳಾಗದೇ ಇರೋರಿಗೆ ಮಕ್ಕಳ ಅನುಗ್ರಹ, ಸಂತಾನ ಪ್ರಾಪ್ತಿ ಯೋಗ ಆಗಿರುವಂಥದ್ದು, ಮತ್ತು ಜಾಬು, ಎಲ್ಲದಕ್ಕೂ ಕೂಡ ನೀವು ನಿಂತು ಪ್ರಾರ್ಥನೆ ಮಾಡಿಕೊಂಡ್ರೆ ಸತಸಿದ್ಧವಾಗಿ ಅಮ್ಮನವರು ಅನುಗ್ರಹ ಮಾಡ್ತಾ ಇದ್ದಾರೆ. ಅದಕ್ಕೆ 100 ಸಹಸ್ರಾರು ಮಹಿಮೆಗಳೇ ಸಾಕ್ಷಿ ಅಂತ ಹೇಳಬಹುದು. ಆದ್ದರಿಂದ ಎಲ್ರಿಗೂ ಒಳ್ಳೆಯದಾಗಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿನ ಮಾಹಿತಿನ ನಿಮ್ಮ ಮುಂದೆ ತರುವಂಥದ್ದನ್ನು ಖಂಡಿತ ಮಾಡ್ತೀನಿ. ಮಗುಗೆ ನಾನು ಅಲ್ಲಿದ್ದಂಗ್ಲೇ
ಅಮೋಘು ಕಾಲೇಜಿಂದ ಬಂದ. ತುಂಬ ಬಿಸಿಲು, ತುಂಬಾ ಬಿಸಿಲು. ಬರ್ತಾ ಹಾಗೆ ಕಬ್ಬಿನ ಜ್ಯೂಸು ತೊಗೊಬಂದೆ, ಕಬ್ಬಿನ ಹಾಲನ್ನು ತೊಗೊಬಂದೆ. ನೋಡಿ ತಂದು 10 ನಿಮಿಷ ಇಲ್ಲ ಕಪ್ಪಾಗ್ಬಿಡುತ್ತೆ. ಅಮೋಘಿಗೆ ಕೂಡ ಕೊಟ್ಟೆ, ನಾನು ಕೂಡ ಒಂದು ಗ್ಲಾಸ್ ತೊಗೊಂಡು ಬಂದಿದ್ದೀನಿ. ಯಾಕೆ ಅಂದರೆ ತುಂಬ ಟಯರ್ಡ್ ಅನ್ನಿಸ್ತಾ ಇದೆ. ಯಾಕೆ ಅಂದರೆ ತುಂಬ ಬಿಸಿಲು. ಬೆಳಗ್ಗೆ ಅಷ್ಟೇ ಹಿಮ ಬೀಳ್ತಾ ಇರುತ್ತೆ. ನೀವು ಬೆಳಗ್ಗೆ ಎದ್ದೇಳಿ ಸುಮಾರು ಒಂದು 6:30-7 ಗಂಟೆಗೆ ಎದ್ದು ನೋಡಿದ್ರೆ ಸಿಕ್ಕಾಬಟ್ಟೆ ಮಂಜು, ಅಷ್ಟೇ ಬಿಸಿಲು ಬರ್ತಾಯಿದೆ. ಎಂಥ ಬಿಸಿಲು ಅಂದರೆ ನಮ್ಮ ಕಡೆನೇ ಹೀಗಾದರೆ ಇನ್ನು ಉತ್ತರ ಕರ್ನಾಟಕ ಆಗಲಿ, ನಾರ್ತ್ ಸೈಡ್ ಆಗಲಿ ಹೇಗಿರಬಹುದು ಬಿಸಿಲಿನ ಜಳ ಅಂತ ಅಂದ್ಕೊಳ್ತೀನಿ. ನಮ್ಮ ಮೈಸೂರು ಪ್ರಾಂತ್ಯ ಅಂದರೆ ಎಲ್ಲ ಕೂಡ ನಾರ್ಮಲ್ ಆಗಿರುವಂತಹ ಒಂದು ಸ್ಥಳ ನಮ್ಮ ಮೈಸೂರು. ಅತಿ ಯಾವುದೂ ಕೂಡ ಇರೋದಿಲ್ಲ. ಆದರೆ ಈಗಂತೂ ಬಿಸಿಲು ನೋಡ್ತಾ ಇದ್ದರೆ ಭಯ ಅನ್ನಿಸ್ತಾ ಇದೆ. ಒಂದು 10 ನಿಮಿಷ ನಾನು 2 ವೀಲರಲ್ಲೇ ಹೋದರೂ ಸಹ ತಲೆಯೆಲ್ಲ ನೋವು ಬಂದ್ಬಿಡುತ್ತೆ, ಅಷ್ಟು ಬಿಸಿಲಿಗೆ. ಆ ಥರ ಬಿಸಿಲು ಜಳ ಜಾಸ್ತಿ ಆಗ್ತಾಯಿದೆ. ಏನನ್ನಿಸ್ತು ಇವತ್ತಿನ ವಿಡಿಯೋ ಅಂತ ಹೇಳಿ ಕಮೆಂಟ್ ಮಾಡಿ. ಹೊಸದಾಗಿ ನನ್ನ ಚಾನಲ್ಗೆ ಬಂದಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಪ್ರೀತಿಯ ಒಂದು ಅಭಿಪ್ರಾಯನ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ನಮಸ್ಕಾರ.